ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತದ ಒಳಗೆ ಬರೋಬ್ಬರಿ 300 ಉಗ್ರಗಾಮಿಗಳನ್ನ ನುಗ್ಗಿಸೋಕೆ ಪಾಕಿಸ್ತಾನ ಭಾರಿ ಸಂಚು ರೂಪಿಸಿರೋ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಗುಪ್ತಚರ ಇಲಾಖೆ ಮೂಲಗಳನ್ನ ಉಲ್ಲೇಖಿಸಿ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಸದ್ಯ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕ್ ಸೇನೆ ವಿರುದ್ಧ ಜನಾಕ್ರೋಶ ಭುಗಿಲೆದ್ದಿದೆ. ಮುಜಫರಾಬಾದ್, ರಾವಲ್ಕೋಟ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೀತಾ ಇವೆ. ಈ ಗಲಾಟೆಯನ್ನೇ ಬಳಸಿಕೊಂಡು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಇಂತಹ ಸ್ಕೆಚ್ ಹಾಕಿದೆ. ಅದರಂತೆ 300ಕ್ಕೂ ಅಧಿಕ ಉಗ್ರರು ಗಡಿ ನಿಯಂತ್ರಣ ರೇಖೆಯ ಲಾಂಚ್ ಪ್ಯಾಡ್ಗಳಲ್ಲಿ ನುಗ್ಗೋಕೆ ಕಾಯ್ತಾ ಇದ್ದಾರೆ. ಇವರೆಲ್ಲ ಪಾಕ್ನ ಲಷ್ಕರ್ ಉಗ್ರ ಸಂಘಟನೆಗೆ ಸೇರಿದವರು ಅಂತ ಗೊತ್ತಾಗಿದೆ. POK ನಲ್ಲಿ ಸಂಘರ್ಷ ಉಂಟಾಗಿ ಪೂರ್ತಿ ಗಮನ ಆ ಕಡೆಗೆ ಹೋದ್ರೆ ಇದೇ ಗ್ಯಾಪ್ ಅಲ್ಲಿ ಇವ್ರನ್ನ ತಳ್ಳೋಕೆ ISI ನೋಡ್ತಾ ಇದೆ ಅನ್ನೋ ಮಾಹಿತಿ ಇದೆ. ಈ ಸಲ ಕೂಡ ಇವರ ಟಾರ್ಗೆಟ್ ಪ್ರವಾಸಿ ತಾಣಗಳು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಸದ್ಯ ಜಮ್ಮು ಕಾಶ್ಮೀರದ ಮಿಲಿಟರಿ ಬೇಸ್ಗಳ ಸುತ್ತ ಸಿಕ್ಕಾಪಟ್ಟೆ ಟೈಟ್ ಸೆಕ್ಯೂರಿಟಿ ಇದೆ. ಆದ್ರೆ ಎಲ್ಲ ಪ್ರವಾಸಿ ತಾಣಗಳಲ್ಲೂ ಹೈ ಲೆವೆಲ್ ಸೆಕ್ಯೂರಿಟಿಯನ್ನ ಕೊಡಕ್ ಆಗಲ್ವೇ? ಹೀಗಾಗಿ ಉಗ್ರರು ಕಾಶ್ಮೀರದ ಆರ್ಥಿಕತೆಯ ಬೆನ್ನೆಲುಬಾಗಿರೋ ಟೂರಿಸಂಗೆ ಪೆಟ್ಟು ಕೊಡೋಕೆ ಎಲ್ಲಿ ಕಮ್ಮಿ ಸೆಕ್ಯೂರಿಟಿ ಇದೆ ಅಂತ ಕಡೆ ಏನಾದ್ರೂ ಹೊಡೆಯಕ್ಕಾಗತ್ತಾ ಅಂತ ಹೇಳಿ ಪಿತೂರಿಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಕಳೆದ ಬಾರಿಯ ಪಹಲ್ಗಾಮ್ ದಾಳಿಯ ರೀತಿಯಲ್ಲೇ ಮತ್ತೊಂದು ದೊಡ್ಡ ದಾಳಿ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ಅಂತ. ಸದ್ಯ ಭಾರತೀಯ ಸೇನೆಗೆ ಈ ಇಂಟೆಲಿಜೆನ್ಸ್ ತಲುಪಿದ್ದು ಹೈ ಅಲರ್ಟ್ ನಲ್ಲಿದ್ದಾರೆ. ಗಡಿಯಲ್ಲಿ ಜಾಸ್ತಿ ಗಸ್ತು ತಿರುಗ್ತಾ ಇದ್ದಾರೆ. ಸೂಕ್ಷ್ಮ ಸ್ಥಳಗಳಲ್ಲಿ ತಪಾಸಣೆ ಕೂಡ ಹೆಚ್ಚು ಮಾಡಲಾಗಿದೆ. ಇನ್ನೊಂದ್ ಕಡೆ ಪಾಕ್ ಆಕ್ರಮಿತ ಕಾಶ್ಮೀರದ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ. ಈಗ POK ಜನ ಪಾಕ್ ಸರ್ಕಾರಕ್ಕೆ ಡೆಡ್ ಲೈನ್ ಫಿಕ್ಸ್ ಮಾಡಿದ್ದಾರೆ. ನಮ್ಮ ಬೇಡಿಕೆಗಳನ್ನ ಈಡೇರಿಸಲೇಬೇಕು, ನಮ್ಮ ವಿರುದ್ಧ ದೌರ್ಜನ್ಯ ನಿಲ್ಲಿಸಲೇಬೇಕು, ಇಲ್ಲಾಂದ್ರೆ ಜುಲೈ 9ನೇ ತಾರೀಕು ಅಂತಿಮ ಹಾಗೂ ಬೃಹತ್ ಹೋರಾಟ ಮಾಡ್ತೀವಿ ಅಂತ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತ ಜಮ್ಮು ಕಾಶ್ಮೀರದ ಶೋಪಿಯಾನ್ ನಲ್ಲಿ ಭದ್ರತಾ ಪಡೆಗಳು ದೊಡ್ಡ ಬೇಟೆಯಾಡಿವೆ. ಕಳೆದ 5 ದಿನಗಳಿಂದ ನಡೀತಾ ಇರೋ ಆಪರೇಷನ್ ನಲ್ಲಿ ಲಷ್ಕರ್ನ ಟಾಪ್ ಕಮಾಂಡರ್ ಜಕೀರ್ ಗನಾಯ್ನನ್ನ ಹೊಡೆದು ಹಾಕಿವೆ. ಜುಲೈ 3ನೇ ತಾರೀಕು ಮೇಮಂದರ್ ಪ್ರದೇಶದ ತೋಟವೊಂದರಲ್ಲಿ 2 ಉಗ್ರರು ಅವಿತು ಕುಳಿತುಕೊಂಡಿದ್ರು. ಇವರ ಓಡಾಟ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ತಕ್ಷಣ ಅಲರ್ಟ್ ಆದ ನಮ್ಮ ಆರ್ಮಿ, ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು CRPF ಅವರು ಸೇರ್ಕೊಂಡು ಕಾರ್ಯಾಚರಣೆ ಶುರು ಮಾಡಿದ್ರು. ಈಗ ಜಕೀರ್ ಗನಾಯ್ಗೆ ಟಿಕೆಟ್ ಇಶ್ಯೂ ಆಗಿದೆ. ಆತನ ಜೊತೆಗಿದ್ದ ಮತ್ತೊಬ್ಬ ಉಗ್ರ ಲತೀಫ್ ಭಟ್ನನ್ನ ತೀವ್ರ ಹುಡುಕಾಟ ನಡೆಸಲಾಗ್ತಿದೆ. ತಪ್ಪಿಸ್ಕೊಂಡು ಹೋಗಬಾರದು ಅಂತ ಎಲ್ಲ ಎಸ್ಕೇಪ್ ರೂಟ್ ಗಳನ್ನ ಬ್ಲಾಕ್ ಮಾಡಲಾಗಿದೆ. ಹಾಗೆ ಸುತ್ತಮುತ್ತಲಿನ 7 ಹಳ್ಳಿಗಳಲ್ಲಿ ಈತನಿಗೋಸ್ಕರ ತೀವ್ರ ಹುಡುಕಾಟ ನಡೆಸ್ತಾ ಇದೆ ಸೇನೆ. ಇನ್ನು ಮೃತಪಟ್ಟ ಜಕೀರ್ ಗನಾಯ್ ಭದ್ರತಾ ಪಡೆಗಳ ಹಿಟ್ ಲಿಸ್ಟ್ ನಲ್ಲಿದ್ದ A++ ಕೆಟಗರಿಯ ಉಗ್ರ. A++ ಅಂದ್ರೆ ಉಗ್ರರ ಪಟ್ಟಿಯಲ್ಲಿ ಅತ್ಯಂತ ಅಪಾಯಕಾರಿ ಕೆಟಗರಿ. ಬೇಕಾಗಿರೋ ಉಗ್ರ ನಮ್ಮ ಭದ್ರತಾ ಪಡೆಗಳಿಗೆ. ಉಗ್ರ ಸಂಘಟನೆಗಳ ಟಾಪ್ ಕಮಾಂಡರ್ಗಳು ಭದ್ರತಾ ಪಡೆಗಳ ಮೇಲೆ ನಿರಂತರವಾಗಿ ದಾಳಿ ನಡೆಸೋರು ಈ ಪಟ್ಟಿಯಲ್ಲಿರ್ತಾರೆ. ಕುಲ್ಗಾಮ್ ಮೂಲದ ಜಕೀರ್ 2024ರಲ್ಲಿ ಲಷ್ಕರ್ ಸಂಘಟನೆಗೆ ಸೇರ್ಕೊಂಡಿದ್ದ. ಈತನಿಗೆ ಪಾಕಿಸ್ತಾನದಿಂದಲೇ ನೇರವಾಗಿ ಹಣ ಮತ್ತು ಆಯುಧ ಸಪ್ಲೈ ಆಗ್ತಾ ಇತ್ತು. ಕಳೆದ 2025ರ ಅಕ್ಟೋಬರ್ನಲ್ಲಿ NIA ಕೋರ್ಟ್ ಶರಣಾಗುವಂತ ಹೇಳಿತ್ತು. ಆದ್ರೆ ಈತ ಸರೆಂಡರ್ ಆಗಿರ್ಲಿಲ್ಲ. ಸೊ ನೀನ್ ಬರಲ್ಲ ಬಿಡು ಅಂತ ಹೇಳಿ ನಮ್ಮ ಭದ್ರತಾ ಪಡೆಗಳು ಅವನಿಗೋಸ್ಕರ ಹುಡ್ಕೊಂಡು ಹೋಗಿ ಈಗ ಕಳಿಸಿದ್ದಾರೆ, ಪಾರ್ಸೆಲ್ ಮಾಡಿದ್ದಾರೆ. ಏನೋ ಜಗತ್ತಿನ ಅತಿದೊಡ್ಡ ಮುಸ್ಲಿಂ ರಾಷ್ಟ್ರ ಇಂಡೋನೇಷಿಯಾದಲ್ಲಿ PM ನರೇಂದ್ರ ಮೋದಿ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮೋದಿಯವರ ಜೊತೆಗೆ ಅಲ್ಲಿನ ಅಧ್ಯಕ್ಷ ಪ್ರಬೋವೋ ಸುಬಿಯಾಂತೋ ಕೂಡ ಇದ್ರು. ಏನೋ ಯುನೆಸ್ಕೋ ತಾಣವಾಗಿರೋ ಈ ಬೃಹತ್ ದೇಗುಲದ ಏರಿಯಲ್ ವಿಡಿಯೋವನ್ನ ಮೋದಿ ಶೇರ್ ಮಾಡಿದ್ದಾರೆ. ಅದರಲ್ಲಿ ಮ್ಯಾಜೆಸ್ಟಿಕ್ ಪ್ರಾಂಬನನ್ ಅಂತ ಬರ್ಕೊಂಡಿದ್ದಾರೆ. 1000 ವರ್ಷಗಳಷ್ಟು ಹಳೆಯ ಈ ಟೆಂಪಲ್ ಅನ್ನ 9ನೇ ಶತಮಾನದಲ್ಲಿ ಮಾತರಂ ಸಾಮ್ರಾಜ್ಯದ ಹಿಂದೂ ದೊರೆ ರಕಾಯ್ ಪಿಕಟನ್ ನಿರ್ಮಾಣ ಮಾಡಿದ್ರು. ಇದು ಸುಮಾರು 40 ಹೆಕ್ಟೇರ್ ಪ್ರದೇಶವನ್ನ ಆವರಿಸಿಕೊಂಡಿದೆ. ಶಿವ, ವಿಷ್ಣು, ಬ್ರಹ್ಮ ದೇವರಿಗೆ ಈ ದೇಗುಲವನ್ನ ಮೀಸಲಿಡಲಾಗಿದೆ. ಗೋಡೆಗಳ ಮೇಲೆ ರಾಮಾಯಣದ ದೃಶ್ಯಗಳ ಅದ್ಭುತ ಕೆತ್ತನೆ ಇದೆ. ಇದು ಇಂಡೋನೇಷಿಯಾದ ಅತಿ ದೊಡ್ಡ ಹಾಗೂ ಆಗ್ನೇಯ ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಹಿಂದೂ ದೇವಸ್ಥಾನ. ಮೊದಲನೇದು ಕಾಂಬೋಡಿಯಾದ ಆಂಕೋರ್ ವಾಟ್ ದೇಗುಲ. ಇನ್ನು ಈ ಪ್ರಾಂಬನನ್ ದೇಗುಲದ ಜೀರ್ಣೋದ್ಧಾರಕ್ಕೆ ಭಾರತ ಇಂಡೋನೇಷಿಯಾ ಜಾಯಿಂಟ್ ಪ್ರಾಜೆಕ್ಟ್ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ಇನ್ನು ಇದಕ್ಕೂ ಮುನ್ನ ಮೋದಿ ಇಂಡೋನೇಷಿಯಾದಲ್ಲಿರೋ ಭಾರತೀಯ ಸಮುದಾಯದವರನ್ನ ಉದ್ದೇಶಿಸಿ ಮಾತನಾಡಿದ್ರು. ಈ ವೇಳೆ ಭಾರತ ಮತ್ತು ಇಂಡೋನೇಷಿಯಾ ಐತಿಹಾಸಿಕ ಸಂಬಂಧ ಹೊಂದಿದ್ದಾರೆ. ಮುಂದಿನ ಗೋಲ್ಗಳೇನು, ಹೇಗೆ ಕೆಲಸ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಹಾಗೆ ಇಂಡೋನೇಷಿಯಾ ಅಧ್ಯಕ್ಷ ಸುಬಿಯಾಂತೋ ಕೂಡ ಮಾತನಾಡಿದ್ರು. ಭಾರತ 2025ರಲ್ಲಿ ನನ್ನನ್ನ ರಿಪಬ್ಲಿಕ್ ಡೇಗೆ ಚೀಫ್ ಗೆಸ್ಟ್ ಆಗಿ ಕರೆದಿತ್ತು. ನನಗೆ ಬಹಳ ಖುಷಿ ಆಯ್ತು. ನಾನು ಜೀನೋಮ್ ಸೀಕ್ವೆನ್ಸಿಂಗ್ ಅಥವಾ ಆನುವಂಶಿಕ ಪರೀಕ್ಷೆ ಮಾಡಿಸಿದೆ. ಆಗ ನನ್ನ DNA ಭಾರತದ್ದು ಅಂತ ನನಗೆ ಗೊತ್ತಾಯಿತು ಅಂತ ಇಂಡೋನೇಷಿಯಾದ ಅಧ್ಯಕ್ಷರು ಹೇಳಿದ್ದಾರೆ. ಅವರು ಬಹಿರಂಗವಾಗಿ
ಭಾರತದೊಂದಿಗಿನ ಪುರಾತನ ಸಂಬಂಧವನ್ನ ಪಬ್ಲಿಕ್ಲಿ ಹೇಳಿದ್ದಾರೆ. ಅವರು ಒಬ್ಬ ಮುಸ್ಲಿಮರಾಗಿದ್ದುಕೊಂಡು ಹಾಗೂ ವಿಶ್ವದ ಅತಿದೊಡ್ಡ ಮುಸ್ಲಿಂ ರಾಷ್ಟ್ರದ ಅಧ್ಯಕ್ಷರಾಗಿದ್ದುಕೊಂಡು. ಅಷ್ಟು ಮಾತ್ರ ಅಲ್ಲ, ಅವ್ರೇನು ಹೇಳಿದ್ದಾರೆ ಅಂದ್ರೆ, ನಾನು ಭಾರತೀಯ ಸಂಗೀತ ಕೇಳಿದಾಗ್ಲೆಲ್ಲ ನನ್ನ ಬಾಡಿ ಮೂವ್ ಆಗುತ್ತೆ. ಇವತ್ತು ಕೂಡ ನೋಡಿ, ನಾನು ಔತಣಕೂಟದಲ್ಲಿದ್ದಾಗ ನನ್ನ ಮಿನಿಸ್ಟರ್ಸ್, ನಮ್ಮ ಜನರಲ್ಸ್ ಕೂಡ ಹಾಡು ಹೇಳೋಕೆ, ಡ್ಯಾನ್ಸ್ ಮಾಡೋಕೆ ಇಷ್ಟಪಡ್ತಾ ಇದ್ರು. ಬಹುಶಃ ಅವರು ಕೂಡ ಭಾರತದ DNA ಹೊಂದಿರಬಹುದು, ನನ್ನ ಮಿನಿಸ್ಟರ್ಗಳು, ನನ್ನ ಮಿಲಿಟರಿ ಜನರಲ್ಗಳು ಅಂತ ಇಂಡೋನೇಷ್ಯಾ ಪ್ರೆಸಿಡೆಂಟ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಭಾರತ, ಇಂಡೋನೇಷ್ಯಾ ಜಗತ್ತಿನ 2 ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರಗಳು. ಪ್ರಜಾಪ್ರಭುತ್ವ ಅನ್ನೋದು ಈಸಿ ಅಲ್ಲ. ನಾನು 3 ಸಲ ಸೋತಿದ್ದೀನಿ. ಅಲ್ಲಿ ಗಲೀಜಿರುತ್ತೆ, ಅಪಾಯನೂ ಇರುತ್ತೆ. ಕೆಲವರು ಡೆಮೋಕ್ರಸಿಯನ್ನ ಹೈಜಾಕ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ, ಆದ್ರೆ ನಾವು ಅದನ್ನ ಕಾಪಾಡಿಕೊಳ್ಬೇಕು ಅಂತ ಸುಬಿಯಾಂತೋ ಹೇಳಿದ್ದಾರೆ. ಅಲ್ಲಿ ನನಗೆ ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ತುಂಬಾ ಹೆಮ್ಮೆ ಇದೆ. 140 ಕೋಟಿ ಜನಸಂಖ್ಯೆ ಇರೋದು. ಆದ್ರೂ ಶಾಂತಿಯುತವಾಗಿ ಸರ್ಕಾರಗಳು ಬದಲಾಗ್ತವೆ. ಅಲ್ಲಿನ ಚುನಾವಣೆಯೇ ಒಂದು ಅದ್ಭುತ. ನಾನು ಅದನ್ನ ಸ್ಟಡಿ ಮಾಡ್ತಾ ಇದ್ದೀನಿ. ನಾನು ಭಾರತದ ಆಂತರಿಕ ರಾಜಕಾರಣದ ಬಗ್ಗೆ ಮಾತಾಡಲ್ಲ, ಆದ್ರೆ ನನಗೆ ಎಲ್ಲ ಭಾರತೀಯರು ಸ್ನೇಹಿತರು ಅಂತ ಇಂಡೋನೇಷ್ಯಾ ಅಧ್ಯಕ್ಷರು ಹೇಳಿದ್ದಾರೆ. ಹಾಗೆ ನಾನು ಮೋದಿ ಅವರ ನೀತಿಗಳನ್ನ ಸ್ಟಡಿ ಮಾಡಿದ್ದೀನಿ. ನಿಜ ಹೇಳಬೇಕು ಅಂದ್ರೆ ನಾನು ಮೋದಿ ಅವರ ಅಭಿಮಾನಿ ಕೂಡ. ಅವರ ನೀತಿಗಳನ್ನ ನಾನು ಕೂಡ ಅಳವಡಿಸ್ಕೊಳ್ತಾ ಇದ್ದೀನಿ ಅಂತ ಇಂಡೋನೇಷ್ಯಾ ಅಧ್ಯಕ್ಷರು ಹೇಳಿದ್ದಾರೆ. ಇದೇ ವೇಳೆ ಮೋದಿ ಅವರ ನೀತಿ ಅಳವಡಿಸ್ಕೊಂಡ್ರೆ ಏನಾಗುತ್ತೆ? ಅದಕ್ಕೇನು ಪೇಟೆಂಟ್ ಇಲ್ವಲ್ಲ, ಯಾವ ಕೋರ್ಟಲ್ಲೂ ಹೋಗಿ ಯಾರು ಕ್ವಶನ್ ಮಾಡೋಕ್ಕಾಗಲ್ಲ, ನಾನು ಕಾಪಿ ಮಾಡಿದ್ರೆ ಅವ್ರನ್ನ ಕದ್ಬಿಟ್ರು ಅಂತ ಹೇಳಿ ಅಂತ ಹಾಸ್ಯ ಚಟಾಕಿಯನ್ನ ಕೂಡ ಹಾರಿಸಿದ್ದಾರೆ. ಇದಾದ್ಮೇಲೆ ಮೋದಿ ಅವರು ಕೂಡ ನೀತಿ ಅಳವಡಿಸ್ಕೊಳ್ಳಿ, ಪೇಟೆಂಟ್ ಏನು ಇಲ್ಲ, ತಗೊಳ್ಳಿ ನಮ್ಮ ನೀತಿ, ನೀವು ಕೂಡ ಕಾಪಿ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲದೆ ಮೋದಿ ಅವರು ಭಾಷಣ ಮಾಡುವಾಗ 8ನೇ ನಂಬರ್ ಬಗ್ಗೆ ಮಾತನಾಡಿದ್ದಾರೆ. ಇಂಡೋನೇಷ್ಯಾದಲ್ಲಿ 8 ಅಂದ್ರೆ ಅದೃಷ್ಟ ಮತ್ತು ದುಡ್ಡಿನ ನಂಬರ್ ಅಂತ ನಂಬ್ತಾರೆ. ಮೋದಿ ಅವರು ಭಾರತ ಮತ್ತು ಇಂಡೋನೇಷ್ಯಾ ನಡುವೆ ಈ ನಂಬರ್ ಹೇಗೆ ಕನೆಕ್ಟ್ ಆಗಿದೆ ಅನ್ನೋದನ್ನ ಅವ್ರದೇ ಲೆಕ್ಕದ ಮೂಲಕ ಹೇಳಿದ್ದಾರೆ. ಇಂಡೋನೇಷ್ಯಾ ಅಧ್ಯಕ್ಷರ ಬರ್ತ್ಡೇ ಅಕ್ಟೋಬರ್ 17, 1 + 7 8. ಹಾಗೂ ಭಾರತದ ಗಣರಾಜ್ಯೋತ್ಸವ ಜನವರಿ 26 ಅಂದ್ರೆ 2 + 6 ಅಗೇನ್ 8. ಇನ್ನು ಇಂಡೋನೇಷ್ಯಾ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 17 ಅಗೇನ್ 1 + 7 8. ನೋಡಿ ಯಾವ ತರ ಕನೆಕ್ಟ್ ಆಗಿದೆ ಅಂತ ಮೋದಿ ಹೇಳಿದ್ದಾರೆ. ಅಲ್ಲೇ ಇಂಡೋನೇಷ್ಯಾದಲ್ಲಿ ಕುಚ್ ಕುಚ್ ಹೋತಾ ಹೈ ಸಿನಿಮಾ ಫೇಮಸ್ ಇರಬಹುದು, ಆದ್ರೆ ಭಾರತ ಇಂಡೋನೇಷ್ಯಾ ಅಂದ್ರೆ ಬರೀ ಕುಚ್ ಕುಚ್ ಅಲ್ಲ, ಸ್ವಲ್ಪ ಸ್ವಲ್ಪ ಅಲ್ಲ, ಬಹುತ್ ಕುಚ್ ಅಂತ PM ಹೇಳಿದ್ದಾರೆ. ಇನ್ನು ಮೋದಿ ನೆಕ್ಸ್ಟ್ ಇಂಡೋನೇಷ್ಯಾದಿಂದ ಆಸ್ಟ್ರೇಲಿಯಾಗೆ ಹೋಗ್ತಾರೆ. ಅಲ್ಲಿ 10ನೇ ತಾರೀಕಿನ ತನಕ ಇರ್ತಾರೆ. ಅಲ್ಲಿಂದ ನೆಕ್ಸ್ಟ್ ನ್ಯೂಜಿಲೆಂಡ್ಗೆ ಹೋಗ್ತಾರೆ. ಏನು ಸ್ನೇಹಿತರೆ, ಪುರಿ ಜಗನ್ನಾಥ ಮತ್ತು 2 ಶಕ್ತಿಪೀಠಗಳ ಪ್ರವಾಸಕ್ಕೆ ಒಂದು ಅದ್ಭುತ ಪ್ಯಾಕೇಜ್ ಇಲ್ಲಿದೆ. ಸೈನ್ಸ್ ನವರು ಕನ್ನಡ ಟೂರ್ ಮ್ಯಾನೇಜರ್ ಇಟ್ಟು ನಿಮ್ಮನ್ನ ಕರ್ಕೊಂಡು ಹೋಗಿ ಕರ್ಕೊಂಡ್ಬಂದು ತಲುಪಿಸ್ತಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ನಿಮಗೆ ಎಕ್ಸ್ಟ್ರಾ ₹1 ಕೂಡ ಖರ್ಚಾಗಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಏನೋ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ವಿರುದ್ಧ ಅಮೆರಿಕ ಕಾರ್ಯಾಚರಣೆ ಮಾಡಿದೆ. 24 ಗ್ಯಾಂಗ್ಸ್ಟರ್ ಗಳನ್ನ ಹಿಡಿದು ಹಾಕಿದೆ. ಅಷ್ಟೇ ಅಲ್ಲ, ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಗೆ ಸುಪಾರಿ ಕೊಟ್ಟಿದ್ದೆ ಈ ಬಿಷ್ಣೋಯ್ ಗ್ಯಾಂಗ್ ಅಂತ ಅಮೆರಿಕದ FBI ಅಧಿಕೃತವಾಗಿ ಘೋಷಿಸಿದೆ. 2023ರಲ್ಲಿ ಕೆನಡಾದಲ್ಲಿ ನಡೆದಿದ್ದ ಈ ಹತ್ಯೆ ಭಾರತ ಕೆನಡಾ ನಡುವೆ ಭಾರಿ ಬಿರುಗಾಳಿ ಎಬ್ಬಿಸಿತ್ತು. ಭಾರತದ ಗುಪ್ತಚರ ಸಂಸ್ಥೆ ರಾನೇ ಇದನ್ನ ಮಾಡಿಸಿದೆ ಅಂತ ಮೊದಲು ಕೆನಡಾ ಆರೋಪ ಮಾಡಿತ್ತು, ಆದ್ರೆ ಭಾರತ ಇದನ್ನ ನಿರಾಕರಿಸಿತ್ತು. ಇದಾದ ನಂತರ ಅಮೆರಿಕದಲ್ಲೂ ಇಂತಹದ್ದೇ ದಾಳಿಗೆ ಸ್ಕೆಚ್ ಆಗಿತ್ತು ಅಂತ ಅಮೆರಿಕದ ತನಿಖಾ ಸಂಸ್ಥೆಗಳು ಹೇಳಿದ್ವು. ಈಗ ನಾನಾ ಅಪರಾಧಗಳ ಕಾರಣ ಹೊರಿಸಿ ಅಮೆರಿಕ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ವಿರುದ್ಧ ರೇಡ್ ಮಾಡಿದೆ. ಆಪರೇಷನ್ ಹಾರ್ಡ್ ಬಾಲ್ ಹೆಸರಲ್ಲಿ ಅಮೆರಿಕ, ಕೆನಡಾ, ಯುರೋಪ್ನಲ್ಲಿ 24 ಗ್ಯಾಂಗ್ಸ್ಟರ್ ಗಳನ್ನ ಅರೆಸ್ಟ್ ಮಾಡಲಾಗಿದೆ. ಈ ಗ್ಯಾಂಗ್ ಅಮೆರಿಕದಲ್ಲಿ ಗೋಲ್ಡಿ ಬ್ರಾರ್ ಹಾಗೂ ಯುರೋಪ್ನಲ್ಲಿ ರೋಹಿತ್ ಗೊದಾರ ಗ್ಯಾಂಗ್ ಮೂಲಕ ಪುಂಡಾಟ ನಡೆಸಿತ್ತು. ಜಗ್ಗು ಭಗವಾನ್ ಪುರಿಯಾ, ರವೀಂದರ್ ಸಿಂಗ್ ಅನ್ನೋ ಸಿಂಡಿಕೇಟ್ ಗಳನ್ನ ಕೂಡ ಇವರು ನಡೆಸ್ತಾ ಇದ್ರು. ಬಿಷ್ಣೋಯ್ ಭಾರತದ ಜೈಲ್ನಲ್ಲೇ ಕೂತು ಮೊಬೈಲ್ ಮೂಲಕ ಇಡೀ ನೆಟ್ವರ್ಕ್ ಅನ್ನ ಆಪರೇಟ್ ಮಾಡ್ತಾ ಇದ್ದ ಅಂತಲೂ ಅಮೆರಿಕ ಆರೋಪ ಮಾಡಿದೆ. ಇವ್ರ ಮೇಲೆ ಅಪಹರಣ, ಸುಪಾರಿ ಹತ್ಯೆ, ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಸೇರಿ ಸಾಕಷ್ಟು ಆರೋಪಗಳನ್ನ ಈಗ ಹೊರಿಸಲಾಗಿದೆ. ವಿದೇಶದಲ್ಲಿರುವ ಭಾರತೀಯ ಉದ್ಯಮಿಗಳಿಗೆ ಇವರು ವಾಟ್ಸ್ಆಪ್ನಲ್ಲಿ ಬೆದರಿಕೆ ಹಾಕಿ ಕೋಟ್ಯಂತರ ರೂಪಾಯಿ ಸುಲಿಗೆ ಮಾಡ್ತಾ ಇದ್ದ ಆರೋಪವನ್ನು ಕೂಡ ಅಮೆರಿಕ ಮಾಡಿದೆ. ಇನ್ನು ಅಮೆರಿಕದ ಈ ಕಾರ್ಯಾಚರಣೆಯನ್ನ ಕೆನಡಾ ಸರ್ಕಾರ ಸ್ವಾಗತಿಸಿದೆ. ಇಂಥವರನ್ನ ಮಟ್ಟ ಹಾಕೋಕೆ ಅತ್ಯಂತ ಪ್ರಮುಖ ಹೆಜ್ಜೆ ಅಂತ ಕೆನಡಾ ಪೊಲೀಸರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಿಜ್ಜರ್ ಹತ್ಯೆಗೂ ಭಾರತ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಕೆನಡಾ ಪೊಲೀಸ್ ಇಲಾಖೆ ಕೂಡ ಸ್ಪಷ್ಟಪಡಿಸಿದೆ. ಸದ್ಯ ನಡೀತಾ ಇರೋ ಈ ಕೇಸ್ನ ತನಿಖೆಯಲ್ಲಿ ಭಾರತ ಸರ್ಕಾರದ ಪಾತ್ರದ ಬಗ್ಗೆ ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ ಅಂತ ಕೆನಡಾದ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಲೀಸಾ ಮೋರ್ಲ್ಯಾಂಡ್ ಹೇಳಿದ್ದಾರೆ. ಏನೋ ಮಿಡಲ್ ಈಸ್ಟ್ ನಲ್ಲಿ ಮತ್ತೆ ಯುದ್ಧ ಸ್ಫೋಟ ಆಗಿದೆ. ಅಮೆರಿಕ ಇರಾನ್ನ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಗುರಿಯಾಗಿಸಿ 80 ಕಡೆ ದಾಳಿ ಮಾಡಿದೆ. ಹಾರ್ಮುಜ್ ಜಲಸಂಧಿ ಬಳಿ
ವಾಣಿಜ್ಯ ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡಿದಕ್ಕೆ ನಾವು ಈ ಅಟ್ಯಾಕ್ ಮಾಡಿದೀವಿ ಅಂತ ಅಮೆರಿಕ ಹೇಳಿದೆ. ಅತ್ತ ಇರಾನ್ ಅಮೆರಿಕ ದಾಳಿಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ. ಅಮೆರಿಕದ ಈ ದಾಳಿಯಿಂದ ಕದನ ವಿರಾಮ ಉಲ್ಲಂಘನೆಯಾಗಿದೆ, ಪ್ರತೀಕಾರ ಹೇಳ್ತಾನೆ ಇರ್ತೀವಿ ಅಂತ ಇರಾನ್ ಹೇಳಿದೆ. ಹಾಗಿದ್ರೆ ಅಮೆರಿಕ ಎಲ್ಲೆಲ್ಲಿ ದಾಳಿ ಮಾಡಿದೆ, ಇರಾನ್ಗೆ ಏನ್ ಡ್ಯಾಮೇಜ್ ಮಾಡಿದ್ದಾರೆ, ಮಿಡಲ್ ಈಸ್ಟ್ ನಲ್ಲಿ ಈಗ ಆಗ್ತಿರೋದೇನೋ ಅದೆಲ್ಲವನ್ನು ನಾವು ಪ್ರತ್ಯೇಕ ವರದಿಯಲ್ಲಿ ಆಲ್ರೆಡಿ ಪಬ್ಲಿಷ್ ಮಾಡಿದೀವಿ ಸ್ನೇಹಿತರೆ. ಡೀಟೇಲ್ ಆಗಿ ಮಿಸ್ ಇಲ್ಲ ಅದನ್ನ ಚೆಕ್ ಮಾಡಿ. ಸುತ್ತು ಜಗತ್ತು ಎಂಡಲ್ಲೂ ಕೂಡ ಅದನ್ನ ಸ್ಕ್ರೀನ್ ಮೇಲೆ ತರ್ತೀವಿ, ನೀವು ಮುಗಿತಾ ಆ ವಿಡಿಯೋಗೆ ಜಂಪ್ ಆಗ್ಬೋದು. ಇನ್ನು ಈ ಕ್ರೈಸಿಸ್ ಮತ್ತೆ ಶುರುವಾಗಿರೋದ್ರ ಪರಿಣಾಮ ಮಿಡಲ್ ಈಸ್ಟ್ ಯುದ್ಧ, ಕ್ರೂಡ್ ಆಯಿಲ್ ಬೆಲೆ ಏರಿಕೆ ಆಗ್ತಿದೆ. ನಾವು ಸುತ್ತು ಜಗತ್ತು ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಪರ್ ಬ್ಯಾರಲ್ ಬ್ರೆಂಟ್ $76 ಆಸುಪಾಸಲ್ಲಿತ್ತು. ಇನ್ನೊಂದು ಕಡೆ ಇರಾನ್ನ ಆಯತುಲ್ಲಾ ಅಲಿ ಖಾಮೆನೈರ ಮೃತದೇಹ ಇರಾಕ್ನ ಪವಿತ್ರ ನಗರ ನಜಫ್ಗೆ ತಲುಪಿದೆ. ನಜಫ್ ಏರ್ಪೋರ್ಟ್ನಲ್ಲಿ ಇರಾಕ್ ಪ್ರಧಾನಿ ಅಲಿ ಅಲ್ ಝೈದಿ ಮತ್ತು ಅಲ್ಲಿನ ಹಿರಿಯ ಅಧಿಕಾರಿಗಳು ಈ ಶವಪೆಟ್ಟಿಗೆಯನ್ನು ರಿಸೀವ್ ಮಾಡಿಕೊಂಡಿದ್ದಾರೆ. ಶಿಯಾ ಮುಸ್ಲಿಮರಿಗೆ ಈ ನಜಫ್ ನಗರ ತುಂಬಾನೇ ಪವಿತ್ರವಾದ ಜಾಗ. ಯಾಕಂದರೆ ಅಲ್ಲಿ ಪ್ರವಾದಿ ಮೊಹಮ್ಮದ್ ಅವರ ಅಳಿಯ ಮತ್ತು ಕಜಿನ್ ಆಗಿದ್ದ ಇಮಾಮ್ ಅಲಿ ಅವರ ಸಮಾಧಿ ಇದೆ. ಈ ಅಂತಿಮ ನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕೆ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಕೂಡ ನಜಫ್ಗೆ ಬಂದಿದ್ದಾರೆ. ಯಾಕಂದರೆ ಇವರು ಇಮಾಮ್ ಅಲಿ ಶಿಯಾಗಳ ಪಾಲಿಗೆ ತುಂಬ ಇಂಪಾರ್ಟೆಂಟ್ ಹೆಸರು. ಸೊ ಅವರೆಲ್ಲ ಅಲ್ಲಿಗೆ ಹೋಗಿದ್ದಾರೆ. ಪಬ್ಲಿಕ್ ಮೆರವಣಿಗೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಜನ ಸೇರೋ ನಿರೀಕ್ಷೆ ಇದೆ. 40 ವರ್ಷಗಳ ಕಾಲ ಶಿಯಾ ಕಂಟ್ರಿ ಇರಾನ್ ಆಳಿದ್ದ ಆಯತುಲ್ಲಾ ಅಲಿ ಖಾಮೆನೈ ಅವರು ಸುಪ್ರೀಂ ಲೀಡರ್ ಆಗಿದ್ರು, ಶಿಯಾಗಳ ಪರಮೋಚ್ಚ ಧಾರ್ಮಿಕ ಗುರು ಕೂಡ ಆಗಿದ್ರು. ಅವರ ಅಂತಿಮ ಯಾತ್ರೆ ಶುಕ್ರವಾರವೇ ಶುರುವಾಗಿದೆ. ಈಗ ಅಲ್ಲಿನ ಟೆಹರಾನ್ನಿಂದ ಕಾಮ್ ನಗರಕ್ಕೆ ಹೋಗಿ ಈಗ ಇರಾಕ್ಗೆ ತಲುಪಿದೆ. ಈ ಮೆರವಣಿಗೆ ಇಲ್ಲಿಂದ ಇರಾಕ್ನ ಕರ್ಬಾಲಾಗ್ ಹೋಗಿ ಆಮೇಲೆ ಅಂತ್ಯಕ್ರಿಯೆ ಮಾಡೋಕೆ ವಾಪಸ್ ಇರಾನ್ನ ಮಷದ್ ಸಿಟಿಗೆ ಬರುತ್ತೆ. ಇನ್ನು ಟರ್ಕಿಯ ಅಂಕಾರದಲ್ಲಿ ನ್ಯಾಟೋ ಸಮಿಟ್ ನಡೀತಾ ಇದೆ. ನಿರೀಕ್ಷೆ ಮಾಡದಂತೆ ಇಲ್ಲೂ ಯುರೋಪ್ ಮತ್ತು ಅಮೆರಿಕ ನಡುವೆ ಅಸಮಾಧಾನ ಭುಗಿಲೆದ್ದಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮೀಟಿಂಗ್ನಲ್ಲಿ ಒಂದು ಡಿಮಾಂಡ್ ಇಟ್ಟಿದ್ರು. ಎಲ್ಲ ನ್ಯಾಟೋ ರಾಷ್ಟ್ರಗಳು ತಮ್ಮ ಡಿಫೆನ್ಸ್ ಖರ್ಚನ್ನು ಹೆಚ್ಚಿಸಲೇಬೇಕು, ತಮ್ಮ GDP 5% ಹಣವನ್ನು ಮಿಲಿಟರಿಗೆ ಮೀಸಲಿಡಬೇಕು ಅಂತ ಹೇಳಿದ್ರು. ಆದರೆ ಟ್ರಂಪ್ರ ಪ್ರಸ್ತಾವನೆಯನ್ನ ಸ್ಪೇನ್ ರಿಜೆಕ್ಟ್ ಮಾಡಿದೆ. ಸ್ಪೇನ್ ಪ್ರಧಾನಿ ಪೆಡ್ರೋ ಸ್ಯಾಂಚೆಸ್ ಇಷ್ಟು ಹಣ ಖರ್ಚು ಮಾಡೋದು ಸಾಧ್ಯ ಇಲ್ಲ, ನಮಗೆ ಇದರ ಅಗತ್ಯನೂ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಡಿಫೆನ್ಸ್ಗೆ ಇಷ್ಟು ಹಣ ಸುರಿದ್ರೆ ಶಿಕ್ಷಣ, ಆರೋಗ್ಯ ಮತ್ತು ಪೆನ್ಷನ್ಗೆ ಹಣದ ಕೊರತೆ ಉಂಟಾಗುತ್ತೆ, ನಮ್ಮ ಹತ್ರ ದುಡ್ಡು ಕಮ್ಮಿ ಆಗುತ್ತೆ ಅಂತ ಸ್ಪೇನ್ PM ಹೇಳಿದ್ದಾರೆ. ಇನ್ನು ಇದೇ ಶೃಂಗಸಭೆಯಲ್ಲಿ ಗ್ರೀನ್ಲ್ಯಾಂಡ್ ವಿಚಾರ ಕೂಡ ಸದ್ದು ಮಾಡಿದೆ. ಗ್ರೀನ್ಲ್ಯಾಂಡ್ ಮೇಲೆ ಅಮೆರಿಕಗೆ ಕಂಟ್ರೋಲ್ ಬೇಕು ಅಂತ ಟ್ರಂಪ್ ಕೇಳಿದ್ರು. ಇದಕ್ಕೆ ಡೆನ್ಮಾರ್ಕ್ ಪ್ರಧಾನಿ ಮ್ಯಾಟೆ ಫ್ರೆಡ್ರಿಕ್ಸನ್ ಗ್ರೀನ್ಲ್ಯಾಂಡ್ ದೇಶವೇನು ಮಾರಾಟಕ್ಕಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ದೇಶದ ಸಾರ್ವಭೌಮತೆಯನ್ನು ಎಲ್ಲರೂ ರೆಸ್ಪೆಕ್ಟ್ ಮಾಡಬೇಕು ಅಂತ ಅಮೆರಿಕಗೆ ತಾಕೀತು ಮಾಡಿದ್ದಾರೆ. ಇನ್ನೊಂದು ಕಡೆ ಇರಾಕ್ ಜೊತೆಗಿನ ಯುದ್ಧದ ಬಗ್ಗೆ ಟ್ರಂಪ್ ಮಾತನಾಡಿದ್ದಾರೆ. ಯುದ್ಧದ ಟೈಮ್ನಲ್ಲಿ ನ್ಯಾಟೋ ರಾಷ್ಟ್ರಗಳು ಸಹಾಯ ಮಾಡಲಿಲ್ಲ, ನನಗೆ ನಿರಾಸೆ ಆಯಿತು. ನಾನು ನ್ಯಾಟೋ ಮಿತ್ರ ರಾಷ್ಟ್ರಗಳನ್ನು ಟೆಸ್ಟ್ ಮಾಡ್ತಾ ಇದ್ದೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಕೂಡ ನಮಗೆ ಸಹಾಯ ಮಾಡಲಿಲ್ಲ. ಹಾರ್ಮುಜ್ ಜಲಸಂಧಿ ವಿಚಾರದಲ್ಲಿ ಇಟಲಿ ನಮ್ಮೊಂದಿಗೆ ನಿಲ್ಲಿಲ್ಲ, ಇದರಿಂದ ನಮ್ಮಿಬ್ಬರ ಸಂಬಂಧ ಸ್ವಲ್ಪ ಹಾಳಾಗಿದೆ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ಏನೋ ಭಾರತ ಮತ್ತು ಫ್ರಾನ್ಸ್ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಿದೆ. ಈಗ ಕ್ರಿಟಿಕಲ್ ಮಿನರಲ್ ಕ್ಷೇತ್ರದಲ್ಲಿ ಪಾರ್ಟ್ನರ್ಶಿಪ್ ಮಾಡೋಕೆ 2 ರಾಷ್ಟ್ರಗಳು ಒಪ್ಕೊಂಡಿವೆ. ಈ ಸಂಬಂಧ ದಿಲ್ಲಿಯಲ್ಲಿ ಭಾರತ ಫ್ರಾನ್ಸ್ ಜಾಯಿಂಟ್ ವರ್ಕಿಂಗ್ ಗ್ರೂಪ್ನ ಮೊದಲ ಮೀಟಿಂಗ್ ಕೂಡ ಆಯಿತು. EV ಬ್ಯಾಟರಿ, ರಕ್ಷಣಾ ವಲಯಕ್ಕೆ ಬೇಕಾದ ಲಿಥಿಯಂ, ಕೊಬಾಲ್ಟ್ನಂತಹ ಖನಿಜಗಳಿಗೆ ಈಗ ಭಾರಿ ಡಿಮಾಂಡ್ ಇದೆ. ಹೀಗಾಗಿ ಈ ಖನಿಜಗಳ ಶೋಧನೆ ಹಾಗೂ ಮರು ಬಳಕೆ ಇಂಪಾರ್ಟೆಂಟ್ ಟಾಕಿಂಗ್ ಪಾಯಿಂಟ್ಸ್ ಇಲ್ಲಿ. ಇದಕ್ಕಾಗಿ ಭಾರತದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಹಾಗೂ ಫ್ರಾನ್ಸ್ನ ತಜ್ಞರು ಜಂಟಿಯಾಗಿ ವರ್ಕ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಬೇರೆ ರಾಷ್ಟ್ರಗಳಲ್ಲಿರೋ ಖನಿಜ ಸಂಪತ್ತನ್ನು ಹೇಗೆ ತೆಗಿಬಹುದು ಅನ್ನೋ ಬಗ್ಗೆ ಕೂಡ ಜಂಟಿ ಪ್ರಾಜೆಕ್ಟ್ಗೆ ಪ್ಲಾನ್ ಮಾಡಲಾಗಿದೆ. ಇತ್ತ ಪಾಕಿಸ್ತಾನದ ಕಾರ್ಗೋ ವಿಮಾನವೊಂದು ದಿಢೀರ್ ನಾಪತ್ತೆಯಾಗಿದೆ. ಶಾರ್ಜಾದಿಂದ ಕರಾಚಿಗೆ ಹೊರಟಿದ್ದ K2 ಏರ್ವೇಸ್ನ ವಿಮಾನದಲ್ಲಿ 5 ಸಿಬ್ಬಂದಿ ಇದ್ರು. ಮಂಗಳವಾರ ರಾತ್ರಿ ಕರಾಚಿಗೆ ಹತ್ತಿರ ಬರ್ತಿದ್ದ ಹಾಗೆ ATC ಏರ್ ಟ್ರಾಫಿಕ್ ಕಂಟ್ರೋಲ್ ಜೊತೆಗಿನ ಸಂಪರ್ಕ ಕಟ್ಟಾಯಿತು. ಇದಕ್ಕೆ ಮೇನ್ ರೀಸನ್ ನ್ಯಾವಿಗೇಷನ್ ಸಿಸ್ಟಮ್ನಲ್ಲಿ ಕಾಣಿಸಿಕೊಂಡ ತಾಂತ್ರಿಕ ದೋಷ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಪೈಲಟ್ ATCಗೆ ಮಾಹಿತಿ ಕೂಡ ಕೊಟ್ಟರು. ಆದರೆ ವಿಮಾನ ದಿಢೀರಂತ ವೇಗವಾಗಿ ಕೆಳಮುಖವಾಗಿ ನೋಸ್ ಡೈವ್ ಮಾಡಿ ಬಂದು ಕರಾಚಿಯಿಂದ 287 ಕಿಲೋಮೀಟರ್ ದೂರದ ಅರಬ್ಬಿ ಸಮುದ್ರದಲ್ಲಿ ಪತನವಾಗಿರೋ ಅನುಮಾನ ಇದೆ. ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಇತ್ತ ಚೀನಾದ ಗಾನ್ಶೂ ಪ್ರಾಂತ್ಯದಲ್ಲಿ ಭೂಕುಸಿತ ಉಂಟಾಗಿದೆ. ಪರಿಣಾಮ 21 ಜನ ಮೃತಪಟ್ಟಿದ್ದಾರೆ. ಕೂಡಲೇ ರಕ್ಷಣಾ ಕಾರ್ಯಾಚರಣೆ ನಡೆಸಿ 13 ಜನರನ್ನ ಮಾತ್ರ ಕಾಪಾಡೋಕೆ ಸಾಧ್ಯ ಆಗಿದೆ. ಏನೋ ಫಿಫಾ ವರ್ಲ್ಡ್ ಕಪ್ನಲ್ಲಿ ಅರ್ಜೆಂಟೀನಾ ವಿರುದ್ಧದ ಪಂದ್ಯದಲ್ಲಿ ಈಜಿಪ್ಟ್ ಕೋಚ್ಗೆ ರೆಫ್ರಿ ಯೆಲ್ಲೋ ಕಾರ್ಡ್ ಕೊಟ್ಟಿರೋದು ಭಾರಿ ವಿವಾದಕ್ಕೆ ಕಾರಣ ಆಗಿದೆ. ಅಟ್ಲಾಂಟಾ ಸ್ಟೇಡಿಯಂನಲ್ಲಿ ನಡೆದ ರೌಂಡ್ ಆಫ್ 16 ಮ್ಯಾಚ್ನಲ್ಲಿ ಈಜಿಪ್ಟ್ ಅರ್ಜೆಂಟೀನಾ ಮುಖಾಮುಖಿಯಾಗಿದ್ವು. ಆರಂಭದಲ್ಲಿ 2-0 ಗೋಲುಗಳ ಮುನ್ನಡೆ ಸಾಧಿಸಿದ ಈಜಿಪ್ಟ್ ಕಡೆಗೆ 3-2 ಅಂತರದಲ್ಲಿ ಸೋತು ಟೂರ್ನಿಯಿಂದ ಹೊರಬಿದ್ದಿದೆ. ಆದರೆ ಇಲ್ಲಿ VAR ಮಾಡಿರೋ ಕೆಲಸ ವಿವಾದಕ್ಕೆ ಕಾರಣ ಆಗಿದೆ. VAR ಅಂದರೆ ವಿಡಿಯೋ ಅಸಿಸ್ಟೆಂಟ್ ರೆಫರಿ.
ಅಂದರೆ ಮೈದಾನದಲ್ಲಿರೋ ರೆಫ್ರಿಗಳಿಗೆ ಏನಾದರೂ ಕಣ್ ತಪ್ಪಿದರೆ ಕ್ಯಾಮ್ರಾ ರಿಪ್ಲೇಗಳ ಮೂಲಕ ಮತ್ತೊಮ್ಮೆ ಪರಿಶೀಲಿಸಿ ತೀರ್ಪು ಕೊಡೋ ಟೆಕ್ನಾಲಜಿ. ನಮ್ಮಲ್ಲಿ ಥರ್ಡ್ ಅಂಪೈರಿಗೆ ಕೇಳ್ತಾರಲ್ಲ, ಹೆಚ್ಚು ಕಮ್ಮಿ ಆ ಥರ ಅಂತ ಅಂದ್ಕೊಳ್ಳಿ, ಅಥವಾ ಡಿಸಿಷನ್ ರಿವ್ಯೂ ಮಾಡ್ತಾರಲ್ಲ ಆ ಥರ ಅಂತ ಅಂದ್ಕೊಳ್ಳಿ, ಅಂದರೆ ಕ್ರಿಕೆಟ್ನಲ್ಲಿ. ಸೊ ಆ ಥರ ಇದರ ಮೂಲಕ ಒಂದು ನಿರ್ಧಾರ ತಗೊಂಡಿದ್ರು. ಈಜಿಪ್ಟ್ ಆಟಗಾರ ಜಿಕೋ ಹೊಡೆದ ಪಕ್ಕಾ ಗೋಲನ್ನು ಇದೇ VAR ಮೂಲಕ ಪರಿಶೀಲಿಸಿ ರೆಫ್ರಿದು ಗೋಲ್ ಅಲ್ಲ ಅಂತ ರಿಜೆಕ್ಟ್ ಮಾಡಿದ್ರು. ಇದರಿಂದ ರೊಚ್ಚಿಗೆದ್ದ ಈಜಿಪ್ಟ್ ಕೋಚ್ ಹೊಸಮ್ ಹಾಸನ್ ಮೈದಾನದಲ್ಲೇ ಎಕ್ಸ್ ಆಕಾರದಲ್ಲಿ ಕೈಕಟ್ಟಿ ಆಕ್ರೋಶ ಹೊರಹಾಕಿದ್ರು. ಫಿಫಾ ರೂಲ್ ಪ್ರಕಾರ ಮೈದಾನದಲ್ಲಿ ಜನಾಂಗೀಯ ನಿಂದನೆ ಆದಾಗ ಈ ರೀತಿ ಚಿಹ್ನೆಯನ್ನು ಮಾಡ್ತಾರೆ. ಆಗ ಆಟವನ್ನೇ ನಿಲ್ಲಿಸುವ ಅಧಿಕಾರ ರೆಫ್ರಿಗಿರುತ್ತೆ. ಆದರೆ ಫ್ರೆಂಚ್ ರೆಫ್ರಿ ಆ್ಯಕ್ಷನ್ ತಗೊಳ್ಳೋ ಬದಲು ಈಜಿಪ್ಟ್ ಕೋಚ್ಗೇನೆ ಯೆಲ್ಲೋ ಕಾರ್ಡ್ ಕೊಟ್ಟು ವಾರ್ನಿಂಗ್ ಕೊಟ್ಟರು. ಹೀಗಾಗಿ ಈಜಿಪ್ಟ್ ಈಗ ಸಿಡಿದೆದ್ದಿದೆ. ರೆಫ್ರಿ ಬೇಕು ಅಂತಲೇ ಲಯನಲ್ ಮೆಸ್ಸಿರೋ ಅರ್ಜೆಂಟೀನಾ ಪರವಾಗಿ ಪಕ್ಷಪಾತ ಮಾಡಿದ್ದಾರೆ ಅಂತ ಈಜಿಪ್ಟ್ ಹೇಳಿದೆ. ಇನ್ನು ಮ್ಯಾಚ್ ಮುಗಿದ ಮೇಲೆ ಹೊಸಮ್ ಹಾಸನ್ ಸುದ್ದಿಗೋಷ್ಠಿ ನಡೆಸಿ ನಮಗೆ ಈ ಮ್ಯಾಚಲ್ಲಿ ಮೋಸ ಆಗಿದೆ ಅಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ. ನಾನು ಇನ್ಮೇಲೆ ಫಿಫಾ ವರ್ಲ್ಡ್ ಕಪ್ಪೇ ನೋಡಲ್ಲ ಅಂತ ಹೇಳಿದ್ದಾರೆ. ಕೊಲಂಬಿಯಾ ವಿರುದ್ಧದ ರೌಂಡ್ ಆಫ್ 16 ಮ್ಯಾಚ್ನಲ್ಲಿ ಪೆನಾಲ್ಟಿ ಶೂಟೌಟ್ ಮೂಲಕ ಸ್ವಿಟ್ಜರ್ಲೆಂಡ್ 4-3 ಅಂತರದಲ್ಲಿ ಗೆದ್ದು ಬೀಗಿದೆ. ಈ ಮೂಲಕ 1954ರ ಬಳಿಕ ಬರೋಬ್ಬರಿ 72 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಸ್ವಿಟ್ಜರ್ಲೆಂಡ್ ವರ್ಲ್ಡ್ ಕಪ್ನ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿ ಇತಿಹಾಸ ನಿರ್ಮಾಣ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗೋದನ್ನ ಕನ್ಸಿಡರ್ ಮಾಡಬಹುದು. ಜಾಯಿನ್ ಬಟನ್ ಮೇಲೆ ವಿಡಿಯೋ ಕೆಳಗಡೆ ನೀವು ಕ್ಲಿಕ್ ಮಾಡೋ ಮೂಲಕ ಡೀಟೇಲ್ಸ್ ಚೆಕ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.